ಇನ್ನೊಂದು ಮಾತನ್ನು ಹೇಳಿದ್ದಾರೆ ಇವತ್ತು ಮಾಣೆಪ್ಪಾಡಿ ಅವರು, ಕಾಂಗ್ರೆಸ್ ನಿಂದ ನನಗೆ ಇದಕ್ಕೂ ಹೆಚ್ಚಿನ ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು ಅಂತ ಹೇಳಿ ಆಮಿಷ ಒಡ್ಡಿದ್ರು. ನೋಡಿ, ಒಂದನ್ನ ಹೇಳ್ತೇನೆ, ಯಾರೇ ಬೇಡಿಕೆ ಇಟ್ರು ಆ ಬೇಡಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಅಪರಾಧ. ಓಕೆ, ಅವ್ರಿಗೇನಾದ್ರೂ ಕಾಂಗ್ರೆಸ್ನವರಾಗ್ಲಿ ಅಥವಾ ಬಿಜೆಪಿನವರಾಗ್ಲಿ ಏನಾದ್ರೂ ಸಹ ಬೇಡಿಕೆ ಇಟ್ಟಿದ್ರೆ ಬಹುಶಃ ಅವತ್ತು ಅವರೇ ಇಮ್ಮಿಡಿಯೇಟ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ನನ್ನ ಸಮಯ ಬಂದಾಗ ಅವ್ರ ಹೆಸರುಗಳನ್ನು ಹೇಳ್ತೀನಿ, ಈ ಸದ್ಯ ಕೇಳಲ್ಲ ಅಂತಾರ ಅವರು. ಕಾನೂನಲ್ಲಿ ಪ್ರತಿ ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೆ, ಒಂದು ಘಟನೆ ಆದ್ರೆ, ಒಂದು ಕ್ರೈಮ್ ಆದ್ರೆ ಲಿಮಿಟೇಷನ್ಸ್ ಇರ್ತವೆ. ಹಾಗಾಗಿ ನೀವು ಮನಸಾ ಇಚ್ಛೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಲದ ಕಾನೂನು ರೀತಿಯ ನೀವು ನಡ್ಕೋಬೇಕು. ನಿಮ್ಮ ಗಮನಕ್ಕೆ ಒಂದು ಘಟನೆ ನಡೆದಿದೆ, ಒಂದು ಕ್ರೈಮ್ ನಡೆದಿದೆ, ಒಂದು ಅಪರಾಧ ನಡೆದಿದೆ ಅನ್ನುವಂಥದ್ದು ಬಂದಾಗ, ಐ ಥಿಂಕ್ ಸೆಕ್ಷನ್ 202 ಆಫ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಆ ರೀತಿಯ ನಡೆದಿರೋ ಘಟನೆಯನ್ನ ಜುರಿಸ್ಡಿಕ್ಷನಲ್ ಪೊಲೀಸಿನ ಗಮನಕ್ಕೆ ತರತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಅಂತ ಹೇಳಿದೆ. ಕನ್ಸೀಲ್ಮೆಂಟ್ ಆಫ್ ಎನ್ ಇನ್ಫಾರ್ಮೇಶನ್ ಇನ್ ರಿಗಾರ್ಡ್ ಟು ಎನ್ ಅಫೆನ್ಸ್ ಇಸ್ ಎನ್ ಅಫೆನ್ಸ್. ಸೊ ನಿಮಗೆ ಗೊತ್ತಿದ್ದು ಯಾರಾದ್ರೂ ಭ್ರಷ್ಟಾಚಾರ ಮಾಡಿ, ಯಾರಾದ್ರೂ ನಿಮ್ಮನ್ನ ಹಣದ ಮೂಲಕ ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ ಜವಾಬ್ದಾರಿ ಕಂಪ್ಲೇಂಟ್ ಮಾಡಬೇಕಾಗಿರೋದು. ಅದು ಕಾಂಗ್ರೆಸ್ನವ್ರು ಮಾಡಿದ್ರು ಮಾಡಬಹುದಾಗಿತ್ತು, ಬಿಜೆಪಿನವರು ಮಾಡಿದ್ರು ಮಾಡಬಹುದಾಯ್ತು. ಸೊ ಇವತ್ತು ಏನಾಗಿದೆ, ನಿಮ್ ಮನಸಾ ಇಚ್ಛಾ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಸ್ಟ್ಯಾಂಡ್ಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗೆ, ಯಾವುದೇ ಪಕ್ಷದ ನಾಯಕನಿಗೆ ಶೋಭೆ ತರತಕ್ಕಂಥದ್ದಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಅವರು ಒಂದ್ ಕಡೆಗೆ ಫ್ಯೂಚರ್ ಆಯ್ತು, ಈ ಕಡೆಗೆ ಇದಾಯ್ತು, ಬಟ್ ಇಲ್ಲಿ ಮೂಡ ಹಗರಣದ ವಿಚಾರಕ್ಕೆ ಬರೋದಾದ್ರೆ ಆ ದಾಖಲಾತಿಗಳನ್ನ ಬಿಡುಗಡೆ ಮಾಡಿರುವಂತದ್ದೇ ಕಾಂಗ್ರೆಸ್ ನಾಯಕರು ಅನ್ನೋದು ಮಾತನ್ನ ಹೇಳ್ತಾರೆ ಅವರು. ಇಲ್ಲಿ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನಡುವೆ ಆ ತಿಕ್ಕಾಟ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಆಡ್ತಾರೆ. ನೋಡಿ, ಇದು ಬಹುಶಃ ಭಾರತೀಯ ಜನತಾ ಪಾರ್ಟಿಯವರ ಅಲಿಗೇಷನ್. ಕಾಂಗ್ರೆಸ್ ಇವತ್ತು ಎಲ್ಲರೂ ಸಹ ನಾವು ಒಟ್ಟಿಗೆ ಇದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅವರಿಬ್ಬರು ಸಹ ಒಂದೇ ನಾಣ್ಯದ ಎರಡು ಮುಖಗಳು. ಆ ಎರಡು ಮುಖಗಳಿದ್ರೇನೆ ಆ ನಾಣ್ಯ ಚಾಲ್ತಿಯಲ್ಲಿ ಇರುವಂಥದ್ದು. ಸೊ ಹಾಗೆ ಈಗ ಉದಾಹರಣೆಗೆ ನಾವೇ ಪಾರ್ಟಿಯಿಂದ ಆರ್ಗನೈಸ್ ಮೈಸೂರಿನಲ್ಲಿ ಮಾಡಿದಂಥ ರ್ಯಾಲಿನಲ್ಲಿ ಆ ಮೂಡಾಗೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳ ಒಂದು ಪುಸ್ತಕವನ್ನೇ ರಿಲೀಸ್ ಮಾಡಿದ್ವಿ. ಹೌದು. ಯಾಕೆ ರಿಲೀಸ್ ಮಾಡಿದ್ವಿ ಅಂತಂದ್ರೆ ನಮ್ಮದು ಯಾವುದೂ ಇದರಲ್ಲಿ ತಪ್ಪಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ, ಅವರ ಶ್ರೀಮತಿಯವ್ರದ್ದಾಗ್ಲಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾರ್ದು ಸಹ ತಪ್ಪಿಲ್ಲ. ನೋಡಿಪ್ಪ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಸೊ ಬಿಡುಗಡೆ ಮಾಡಿರುವಂಥದ್ದು ಯಾರೋ ಮಾಡಿದ್ರು ಅನ್ನೋದ ಪಾರ್ಟಿಯಿಂದನೇ ಮಾಡಿದಂಥವ್ರು.